ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಸರಾ ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ. ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರ ಭಾಗಿಗೆ ಇದೀಗ ಹೈಕಮಾಂಡ್ ಗರಂ ಆಗಿದೆ. ತೆರೆದ ವಾಹನದಲ್ಲಿ ಸಿಎಂ, ಡಿಸಿಎಂ ಮತ್ತು ಸಚಿವರ ಪರೇಡ್ ಇತ್ತು ನೆನೆ. ಈ ವೇಳೆ ನಾಯಕರ ನಡುವೆ ಬಾಲಕನೋರ್ವ ಕಾಣಿಸಿಕೊಳ್ತಾನೆ. ಬಾಲಕನ ಬಗ್ಗೆ ಮಾಹಿತಿಯನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ. ಪರೇಡ್ನಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ದು ಯಾಕೆ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪನವರು, ಹೀಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿ ಅವರು ಸೇರಿದಂತೆ ಕಾಂಗ್ರೆಸ್ನ ಒಂದಷ್ಟು ಮಂದಿ ಪ್ರಮುಖ ನಾಯಕರು ಪರೇಡ್ನಲ್ಲಿ ಸಾಕ್ತಾ ಇದ್ರು. ಈ ವೇಳೆ ಎಚ್.ಸಿ. ಮಹದೇವಪ್ಪನವರ ಮೊಮ್ಮಗ ಕಾಣಿಸ್ಕೊಂಡ್ರು. ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಹೈಕಮಾಂಡ್ ಇದೀಗ ಇದಕ್ಕೆ ಸ್ಪಷ್ಟನೆಯನ್ನ ಕೇಳಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗೇನಾದ್ರೂ ಎಚ್.ಸಿ. ಮಹದೇವಪ್ಪನವರ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆಯಾ ಹೈಕಮಾಂಡ್ಗೆ? ಹೈಕಮಾಂಡ್ ಯಾವ ರೀತಿಯಾಗಿ ಸಮಜಾಯಿಷಿ ಕೇಳಿದೆ ಈ ವಿಚಾರವಾಗಿ? ಶಕುಂತಲಾ, ಒಂದು ಪ್ರಮುಖವಾಗಿ ನಿನ್ನೆ ದಸರಾ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅರಮನೆ ಮುಂಭಾಗದಲ್ಲಿ ನಂದಿ ಧ್ವಜ ಪೂಜೆ ಆಯೋಜನೆಗೊಂಡಿರುತ್ತೆ. ನಂದಿ ಧ್ವಜ ಪೂಜೆಯನ್ನ ಮುಗಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಚ್.ಸಿ. ಮಹದೇವಪ್ಪ, ಶಿವರಾಜ್ ತಂಗಡಗಿ ಹಾಗೂ ತನ್ವೀರ್ ಸೇಠ್ ಅವರು ಒಂದು ತೆರೆದ ಜೀಪಿನಲ್ಲಿ ಅರಮನೆಯ ಇನ್ನೊಂದು ಭಾಗಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಬಾಲಕನೊಬ್ಬ ಅವರ ಮಧ್ಯೆ ಕಾಣಿಸಿಕೊಳ್ತಾನೆ. ಇಡೀ ತೆರೆದ ವಾಹನದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ಬರುವಂತಹ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ವಾಹನದಲ್ಲಿ ಇದ್ದಂತಹ ಬಾಲಕ ಯಾರು ಅನ್ನುವಂಥದ್ದು ಇದೀಗ ಕೇವಲ ಮೈಸೂರು, ಬೆಂಗಳೂರು ಮಾತ್ರವಲ್ಲ, ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಇಡೀ ದಸರಾ ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮದಲ್ಲಿ ಯಾಕೆ ಕುಟುಂಬಸ್ಥರ ಮಧ್ಯಸ್ಥಿಕೆ, ಯಾಕೆ ಅವರ ಭಾಗಿತ್ವ ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತಿದೆ ಅನ್ನೋ ಬಗ್ಗೆ ದೆಹಲಿಯಿಂದ ಹೈಕಮಾಂಡ್ನ ನಾಯಕರು ವರದಿಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೇಳಿದ್ದಾರೆ. ಆ ಬಾಲಕ ಯಾರು ಅಥವಾ ಯಾವ ಕಾರಣಕ್ಕೋಸ್ಕರ ಆತ ಆ ವಾಹನದ ಮೇಲೆ ಹತ್ತಿದ, ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇರುವಂತಹ ಕಾರ್ಯಕ್ರಮ ಒಂದು ಪ್ರೋಟೋಕಾಲ್ ಪಾಲನೆ ಆಗುವಂತಹ ಕಾರ್ಯಕ್ರಮ, ಅಲ್ಲಿ ಏನಾದ್ರು ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆಯಾ, ಕುಟುಂಬಸ್ಥರು ಯಾಕೆ ಭಾಗಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಇದೀಗ ಹೈಕಮಾಂಡ್ ನಾಯಕರು ವರದಿಯನ್ನ ಕೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿರುವಂತಹ ಈ ಸಂದರ್ಭದಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತದ್ದು ಇದೀಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಲ್ಲಿನ ಜಿಲ್ಲಾಡಳಿತದಿಂದಲೂ ಕೂಡ ಇದುವರೆಗೆ ಒಂದು ಸೂಕ್ತವಂತ ಸ್ಪಷ್ಟನೆ ಸಿಕ್ಕಿಲ್ಲ. ಅಂದ್ರೆ ಇದು ಪ್ರೋಟೋಕಾಲ್ ಏನಾದ್ರು ಉಲ್ಲಂಘನೆಯಾಗಿದೆಯಾ ಅನ್ನೋ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಂತ ಮಾಹಿತಿ ಬಂದಿಲ್ಲ. ಆದ್ರೆ ಸದ್ಯಕ್ಕಂತೂ ಆ ಬಾಲಕ ನಾಯಕರ ಮಧ್ಯೆ ಕಾಣಿಸಿಕೊಂಡದರ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದಕ್ಕೆ ವಿರುದ್ಧವಾಗಿ ಸಾಕಷ್ಟು ಜನ ಟೀಕೆ ಟಿಪ್ಪಣಿಗಳನ್ನ ಮಾಡಿದ ಬಳಿಕ ಇದು ದೆಹಲಿಯ ನಾಯಕರ ಗಮನಕ್ಕೂ ಕೂಡ ಹೋಗಿದೆ. ಹೀಗಾಗಿ ಆ ಬಾಲಕನ ಹಿನ್ನೆಲೆ ಏನು ಅಥವಾ ಯಾರ ಕುಟುಂಬಸ್ಥರು ಅನ್ನೋ ಬಗ್ಗೆ ಸಂಪೂರ್ಣವಂತ ವಿವರವನ್ನ ಕೊಡಿ ಅಂತ ಹೇಳಿ ರಾಜ್ಯ ನಾಯಕರಿಗೆ ದೆಹಲಿಯ ನಾಯಕರು ಒಂದಷ್ಟು ಮಾಹಿತಿಯನ್ನ ಕೇಳಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ನಿನ್ನೆ ಆ ಒಂದು ತೆರೆದ ಜೀಪಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗುವಂತಹ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತಹ ಬಾಲಕ ಎಚ್.ಸಿ. ಮಹದೇವಪ್ಪ ಅವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಎಚ್.ಸಿ. ಮಹದೇವಪ್ಪ ಅವರ ಕಡೆಯಿಂದಲೂ ಕೂಡ ಇದುವರೆಗೆ ಒಂದು ಸ್ಪಷ್ಟವಾದಂತಹ ಉತ್ತರ ಬಂದಿಲ್ಲ. ಆದ್ರೆ ಯಾಕೆ ಆತ ಭಾಗಿಯಾಗಿದ್ದ ಅಥವಾ ಜಿಲ್ಲಾಡಳಿತದಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆಯಾ ಅನ್ನೋ ಬಗ್ಗೆ ಇನ್ನಷ್ಟೇ ಒಂದು ಸ್ಪಷ್ಟ ಚಿತ್ರಣ ಬರಬೇಕಾಗಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.